ಸೊ ಪ್ರಪ್ರಥಮವಾಗಿ ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದು ಯಾವಾಗ? ನಾನು ನಿಂದಿರ್ಬೇಕಂತ ಇರಲಿಲ್ಲ. ನನಗೆ ನಿಂದಿರಿಸ್ಬೇಕು ಅಂಥೇಳಿ ಖೇಡವರು, ಜಿಗಜಿಣಗಿ ಎಲ್ಲರದು ಮನಸ್ಸು. ಅದರ ಜೊತೆಯಲ್ಲಿ ರಾಮಕೃಷ್ಣ ಹೆಗಡೆ ಅವರು ಮೂಲ. ಅವರೇ ನಿಮ್ಮ ರಾಜಕೀಯ ಗುರುಗಳು ಕೂಡ? ಗುರುಗಳು. ನಿಮ್ಮ ಹತ್ರ ಬಂದು ಹೇಳಿದ್ರ ಈ ಥರ ನಾನು ರಾಜಕೀಯಕ್ಕೆ ನಿಂತ್ಕೊತಾ ಇದ್ದೀನಿ, ಅಂದರೆ ಎಲೆಕ್ಷನ್ಗೆ ನಿಂತ್ಕೊತಿದ್ದೀನಿ ಮುದೋಳ್ನಲ್ಲಿ ಅಂತ ಹೇಳಿದ್ರೆ ನೀವೇನು ಹೇಳಿದ್ರಿ? ನಿಲ್ರಿ ಅಂತ ಹೇಳಿದ್ವಿ. ಬೇಡ, ಇವಾಗ ಮಾಡ್ತಿರೋ ಕೆಲಸನೇ ಚೆನ್ನಾಗಿದೆ ಆ ಥರ. ಉಳಿದವ್ರು ಬೇಡ ಅಂದರು. ಹಾಂ, ಸರ್ವೀಸು, ಗೌರ್ಮೆಂಟ್ ಸರ್ವೀಸ್ ಬಿಟ್ಟು ಹೋಗಬಾರ್ದು ಅಂಥೇಳಿ. ಅದನ್ನು ಮನೆಗೆ ಯಾರು ಬೇಡಲಿಲ್ಲ. ಸರ್, ಯಾವ ಗುಣ ನಿಮಗೆ ತುಂಬ ಇಷ್ಟ ಆಗುತ್ತೆ? ಎಲ್ಲ ಗುಣಗಳು ಇಷ್ಟ. ನಿಮಗೆಲ್ಲ ವಿಶ್ ಮಾಡ್ತಾ ಇರ್ತಾರೆ, ನಿಮ್ಮ ಮದುವೆ ಡೇಟ್ ಎಲ್ಲ ನೆನ್ಪಿಟ್ಕೊಂಡಿದ್ದಾರಾ ಸರ್? ದಿನ ನೆನಪಿಲ್ಲ, ನಾವು ಯಾವುದೂ ಬರೆದಿಟ್ಟಿಲ್ಲ. ನಮ್ಮ ಮಾವ ಬರೆದಿಟ್ಟಿರ್ತಿದ್ದ, ಅವ್ರು ತೀರಿ ಹೋದ್ಮೇಲೆ ಅವ್ರದ್ದು ಎಲ್ಲಿ ಡೈರಿ ಹೋಯ್ತು ಅದು ಗೊತ್ತಿಲ್ಲ. ಸರಿಗೆ ಯಾವ ವಿಚಾರಕ್ಕೆ ಬೇಗ ಕೋಪ ಬರುತ್ತೆ? ಸರ್ ಅದಕ್ಕೆ ಕೋಪ ಮಾಡ್ಕೋಬೇಕು ನಮ್ಮ ಮೇಲೆ. ನಾವೇನೂ ಕೇಳಂಗಿಲ್ಲ ಅಂದ್ರೆ ಅವ್ರು ಕೋಪನೇ ಮಾಡ್ಕೊಳ್ಳಲ್ಲ. ಬೇರೆಯವ್ರ ಮೇಲೆ ಮಾಡ್ಕೋತಾರೆ, ನಮ್ಮ ಮೇಲೆ ಮಾಡ್ಕೊಳ್ಳಲ್ಲ. ಒಬ್ಬರನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಬದುಕಿದ್ರೆ ಏನು ಕೋಪನೂ ಇರೋದಿಲ್ಲ, ತಾಪನೂ ಇರೋದಿಲ್ಲ. ಯಾವತ್ತು ನೀವು ರಾಜಕೀಯದ ವಿಚಾರಗಳನ್ನ ಚರ್ಚೆ ಮಾಡ್ತೀರಾ ಯಾವತ್ತಾರು? ರಾಜಕೀಯ ಸುದ್ದಿ ಮನ್ಯಾಗ ಯಾರ ಜೋಡಿನೂ ಮಾತಾಡ್ತಾರೆ. ಯಾರ ಜೋಡಿನೂ ಮಾತಾಡಲ್ಲ, ಮಕ್ಕಳ ಜೋಡಿನೂ ಮಾತಾಡ್ತಾರೆ. ಕುಟುಂಬದ ಸದಸ್ಯರ ಬಗ್ಗೆ ಚರ್ಚೆ ಮಾಡೋದಾಗಲಿ, ಅವ್ರು ನನ್ನ ಕೆಲಸ ಕಾರ್ಯಗಳಲ್ಲಿ ಇಂಟರ್ಫಿಯರ್ ಆಗೋದಾಗಲಿ ಇಲ್ಲ. ಸರಿಗೆ ಇಷ್ಟ ಆಗುವಂಥ ಊಟ ತಿಂಡಿ ಏನು ಮೇಡಮ್? ರೊಟ್ಟಿ, ಬದ್ನಿಕಾಯಿ ಪಲ್ಯ, ಆ ಸ್ವೀಟು ಎಲ್ಲ ಯಾವುದೂ ಇಷ್ಟ ಇಲ್ಲ, ಬೇಡ ಅನ್ನಂಗಿಲ್ಲ. ನೀವೇನು ಕೊಡ್ತೀರಿ ಕೊಡ್ರಿ, ಮುಂದೆ ಹಿಡೀರಿ, ಎಲ್ಲನೂ ತಿಂತಾರೆ. ಸರ್ ತಂದು ಕೊಟ್ಟಂಥ ಯಾವ ಗಿಫ್ಟು ನಿಮಗೆ ತುಂಬಾ ಇಷ್ಟ? ಅವ್ರು ಏನೂ ತಂದೆ ಕೊಟ್ಟಿಲ್ಲ, ಯಾವುದು ಇಷ್ಟ ಅಂತ ಹೇಳ್ಬೇಕು. ಈಗೇನು ಮಾಡೋದು, ಗಿಫ್ಟ್ ತೊಗೊಂಡು ಮೊಮ್ಮಕ್ಕಳು ದೊಡ್ಡವ್ರಾಗ್ಬಿಟ್ರು. ಸೊ ನಿಮಗೋಸ್ಕರ ಒಂದು ಗಿಫ್ಟ್ ಇದೆ ಸರ್ ಕಡೆಯಿಂದ. ಅಮ್ಮ ಏನಿರ್ಬೋದು ಗೆಸ್ ಮಾಡಿ, ಸರ್ ಕಡೆಯಿಂದ ಒಂದು ಗಿಫ್ಟ್ ಇದೆ ನಿಮಗೆ. ನೋಡಿ ಮೇಡಮ್, ಪ್ರೀತಿಯಿಂದ ಸರ್ ಇವತ್ತು ನಿಮಗೆ ಹೂ ಮುಡಿಸಿದ್ದಾರೆ. ನೀವು ಬಂದ್ಸಲ 74 ವರ್ಷದ ತುಂಬು ಜೀವನವನ್ನು ನಡೆಸಿದ್ದಾರೆ ಗೋವಿಂದ ಕಾರಜೋಳ ಅವರು. ಹಾಗಿದ್ಮೇಲೆ ಅವರ ಮನಸ್ಸು ಮನೆ ಎರಡೂ ಕೂಡ ತುಂಬಿರುತ್ತೆ. ಹಾಗಾಗಿ ಅವರ ತುಂಬು ಕುಟುಂಬವನ್ನು ಪರಿಚಯ ಮಾಡಿಸ್ತೀನಿ. ಮೊದಲನೇದಾಗಿ ಅವರ ಮಕ್ಕಳನ್ನು ನಾನು ಪರಿಚಯ ಮಾಡಿಸ್ತೀನಿ ಈ ಒಂದು ಸೆಗ್ಮೆಂಟ್ನಲ್ಲಿ. ಸೊ ನಮ್ಮ ಜೊತೆಲಿದ್ದಾರೆ ಕಾರ್ಯಕ್ರಮದಲ್ಲಿ ಗೋವಿಂದ ಕಾರಜೋಳ ಅವರ ಮೊದಲನೇ ಮಗ ಡಾಕ್ಟರ್ ಗೋಪಾಲ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರಜೋಳ ಸರ್ ಅವರ ಎರಡನೇ ಮಗ ಡಾಕ್ಟರ್ ಉದಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಮೂರನೇ ಮಗ ಉಮೇಶ್ ಕಾರಜೋಳ ಅವರಿದ್ದಾರೆ, ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಲ್ಕನೇ ಮಗ ಸ್ವಲ್ಪ ಜಾಸ್ತಿ ಪ್ರೀತಿ ಅಂತ ಕೂಡ ಹೇಳ್ತಾ ಇದ್ರು, ಸ್ವಲ್ಪ ಅಪ್ಪನ ಹತ್ರ ಭಾರಿ ಸಲಿಗೆ ಇರುವಂಥ ಮಗ ಅಂತ ಕೂಡ ಹೇಳ್ತಾ ಇದ್ರು. ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ. ಅರುಣ್ ಕಾರಜೋಳ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಚಿಕ್ಕವರಿಂದಲೇ ಶುರು ಮಾಡ್ತೀನಿ. ಚಿಕ್ಕವರಂದರೆ ಸ್ವಲ್ಪ ಸಲಿಗೆ ಜಾಸ್ತಿನೇ ಇರುತ್ತೆ. ಅಮ್ಮ ಹೇಳ್ತಾ ಇದ್ರು ನೀವು ಒಬ್ಬರೇ ಅಂತೆ ಸರ್ ಹತ್ರ ನೇರವಾಗಿ ಮಾತಾಡೋದು. ಕೊನೆಯ ಮಗ ಅಂದರೆ ಒಂದು ಸ್ವಲ್ಪ ಹಾಗೆ ಇರುತ್ತಿರೋದು, ಜಾಸ್ತಿ ಪ್ರೀತಿ ಮಾಡಿ. ಯಾಕಂದ್ರೆ ಅವರಿಗೆ ಮೂರೇ ಮಕ್ಕಳು ಸಾಕಾಗಿತ್ತು ಅಂತ ಕಾಣುತ್ತೆ. ನಾಲ್ಕನೇದು ನಾನು ಒಬ್ಬ ಹುಟ್ಟಿನಿ ಅಂತೇಳಿ ಸಲಿಗೆ ಜಾಸ್ತಿ. ಅದೇ ಥರ ನನ್ನ ಸಣ್ಣ ಮಗನೂ ಇದ್ದಾನೆ, ಅವನು ಅದೇ ಥರ ಇದ್ದಾನೆ. ಚಿಕ್ಕವರು ಯಾವಾಗಲೂ ಹಂಗೆ ಇರ್ತಾರೆ, ದೊಡ್ಡವರು ಶಾಂತ ಸ್ವಭಾವ. ಎರಡನೇದವರು ಅವರು ಯಾರ ಹತ್ರ ಮಾತಾಡೋದಿಲ್ಲ. ಇವರು ಒಂದು ಸ್ವಲ್ಪ ರಾಜಕೀಯವಾಗಿ ಗುರುತಿಸ್ಕೊಂಡಾರ. ನಾನು ತಂದೆಯವ್ರ ಜೊತೆ ಅಲ್ಲೇ ಮುದೋಳಲ್ಲೇ ಇರ್ತಿದ್ದೆ, ಅಲ್ಲೇ ಇದೆ ನಾನು ಸೆಟಲ್ ಇನ್ ಮುದೋಳು ಓನ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.